ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ದೋಸೆ ಮಾಡೋಣ ಅಂತೇಳಿ ಆಲೂಗಡ್ಡೆ ಪಲ್ಯ ಮಾಡಿಬಿಟ್ಟು ದೋಸೆ ಮಾಡಬೇಕು. ಹಾಗೆ ಹೇರ್ ಆಯಿಲ್ ಖಾಲಿಯಾಗಿತ್ತು, ಅದರಿಂದ ಕೊಬ್ಬರಿ ಎಣ್ಣೆ, ಸ್ವಲ್ಪ ಹರಳೆಣ್ಣೆ ಮತ್ತು ಆನಿಯನ್, ಈರುಳ್ಳಿ ಅಷ್ಟು ಹಾಕ್ಬಿಟ್ಟು ಬಿಟ್ಟಿದ್ದೀನಿ. ನೊರೆ ನೋಡಿ ಬರ್ತಾನೆ ಇದೆ. ದೊಡ್ಡ ಪಾತ್ರೆಯಲ್ಲಿ ಇಡಬೇಕು. 1/2 ಲೀಟ್ರು ಕೊಬ್ಬರಿ ಎಣ್ಣೆ, ಒಂದು 150 ಮಿಲಿ ಹರಳೆಣ್ಣೆ ಹಾಕಿದ್ದೀನಿ. ಎಷ್ಟು ಸಿಮ್ಮಲ್ಲಿ ಇಟ್ಟಿದ್ದೀನಿ ಗೊತ್ತಾ? ನೋಡಿ, ಕಾಣಿಸ್ತಿದೆಯಾ? ಫುಲ್ಲು ಸಿಮ್ಮಲ್ಲಿ ಇಟ್ಟಿದ್ದೀನಿ, ಆದರೂ ನೊರೆ ಬರ್ತಾನೆ ಇದೆ. ಅದಕ್ಕೆ ದೊಡ್ಡ ಪಾತ್ರೆ ಯೂಸ್ ಮಾಡಬೇಕು ಅನ್ನೋದು. ಅದಕ್ಕೆ ಇನ್ನು ಬಾಟ್ಲಲ್ಲೆಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ತಲೆಗೆ ಸವರ್ಕೊಂಡಿದ್ದೀನಿ. ನೋಡಿ, ಹರಳೆಣ್ಣೆ ಸುಮಾರು 1 ವಾರ ಆಗಿತ್ತು ಖಾಲಿಯಾಗಿ. ನಾಳೆ ಮಾಡೋಣ ಅಂತೇಳಿ ಮಾಡೋಕ್ಕೆ ಆಗಿಲ್ಲ. ಇವತ್ತು ದೋಸೆ ಅಲ್ವಾ, ಪಲ್ಯ ಮಾಡಬೇಕಷ್ಟೆ, ಈಸಿ ಕೆಲಸ. ಅದಕ್ಕೆ ಅದ್ರ ಕೆಲಸ ಮುಗಿಲಿ ಅಂದ್ಬಿಟ್ಟು ಅಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ. ಸಿಮ್ಮಲ್ಲಿ ಇಟ್ಟಿದ್ದೀನಿ, ಚೆನ್ನಾಗಿ ನಿಧಾನಕ್ಕೆ. ಈರುಳ್ಳಿ ಅಂಶ ಏನಿದೆ ಅದೆಲ್ಲ ಚೆನ್ನಾಗಿ ಬಿಡಲಿ ಅಂಥೇಳಿ. ಮತ್ತು ಅದು ನನಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ. ಈರುಳ್ಳಿ ಜ್ಯೂಸು ಮತ್ತು ಈರುಳ್ಳಿ ಎಣ್ಣೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಅದರಿಂದ ಅದೇ ಯೂಸ್ ಮಾಡೋಣ, ಬೇರೇನೂ ಹಾಕಿಲ್ಲ. ಒಂದೊಂದು ಸರಿ ಕರಿಬೇವು ಅದಿದು ಎಲ್ಲ, ಆಲೋವೆರಾ ಅದಿದೆಲ್ಲ ಹಾಕಿರ್ತೀನಿ. ನನಗೆ ಈರುಳ್ಳಿನೇ ಚೆನ್ನಾಗಿ ಸೆಟ್ ಆಗಿರೋದ್ರಿಂದ ಈ ಸರಿ ಅದೇ ಹಾಕೋಣ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಎಲ್ಲ ಹಾಕಿ ಮಾಡೋಣ ಅಂದ್ಬಿಟ್ಟು ಬರೀ ಈರುಳ್ಳಿನ ಅಷ್ಟೇ ಹಾಕಿರೋದು. ಎಲ್ಲಿ ಕಿಚನಲ್ಲಿ ಇದೆಯಾ ನೋಡೋ ಗೊತ್ತಿಲ್ಲ. ಟೈಮ್ ಬಂದು ಇವಾಗ 10 ಗಂಟೆ. ನಾನು ಮಾಲ್ಟೆಲ್ಲ ಕುಡ್ದಿದ್ದೀನಿ, ಆದರೂ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ನೋಡಿದ್ಮೇಲೆ ದೋಸೆ ತಿನ್ನಬೇಕು ಅಂದ್ಬಿಟ್ಟು ದೋಸೆ ಹಾಕಿ ಬಂದಿದ್ದೀನಿ. 2 ದೋಸೆ, ಒಂದು ಚಿಕ್ಕದು, ಇದು ದೊಡ್ಡದು. ಒಂದು ಸಾಕು ಅಂದ್ಕೊಂಡೆ, ಮತ್ತು ಇನ್ನೊಂದು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಆವಾಗೆಲ್ಲ ಏನಂದರೆ ಬೆಣ್ಣೆನ ಚಟ್ನಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡೋರು, ಯಾಕೆಂದರೆ ಸಿಗುತ್ತೆ ಚಟ್ನಿ ಜೊತೆ ತಿನ್ಬೇಕಾದ್ರೆ ದೋಸೆಗೆ ಸಿಗುತ್ತೆ ಅಂತೇಳಿ. ಇವಾಗ ನಾವೇನು ಮಾಡಿಬಿಡ್ತೀವಿ ಅಂದರೆ, ನೋಡಿ ಇಲ್ಲಿ ದೋಸೆಗೆ ಹಾಕ್ಬಿಟ್ಟಿರ್ತೀವಿ, ಅದೇನಾಗ್ಬಿಟ್ಟಿರುತ್ತೆ ಅಂದರೆ ಕರ್ಗೋಗ್ಬಿಟ್ಟಿರುತ್ತೆ, ಬೆಣ್ಣೆನೇ ಗೊತ್ತಾಗಲ್ಲ ಸಿಗೋದು ಆ ಥರ. ಅದಕ್ಕೆ ಇವಾಗ ಆಲೂಗಡ್ಡೆ ಪಲ್ಯ ಮತ್ತು ದೋಸೆ. ಮೋಹನ್ ಮಾಮನಿಗೆ ಒಂದು 2 ಸ್ಪೂನ್ ಆಗುವಷ್ಟು ಚಟ್ನಿ ಮಾಡೋಕ್ಕೆ ಹೇಳಿದರು. ಅವ್ರು ಯಾವಾಗಲೂ ಹಂಗೆ ಹೇಳೋದು, 2 ಸ್ಪೂನ್ ಆಗುವಷ್ಟು ಚಟ್ನಿ ಮಾಡಿಬಿಡು ಅಂತ. ಆ ಥರ ಮಾಡೋಕ್ಕಾಗತ್ತಾ? ಆಗಲ್ಲ. ಸ್ವಲ್ಪ ಚಟ್ನಿ ಕೂಡ ಮಾಡಿದ್ದೀನಿ. ಓಕೆ, ಚೆನ್ನಾಗಿದೆ. ಕಡಲೆ ಬೀಜ ಎಲ್ಲ ಹಾಕಿ ಚಟ್ನಿ ಮಾಡಿದ್ದೀನ, ಟೇಸ್ಟಿಯಾಗಿದೆ. ಆಲೂಗಡ್ಡೆ ಎಲ್ಲ ನೋಡಿದಾಗ ದೋಸೆ ತಿನ್ಬಿಡ್ಬೇಕು ಅಂತ ಅನ್ಸುತ್ತೆ. ಒಂದ್ಸರಿ ಮೋನಿಕಾಕ್ಕೆ ಏನು ಮಾಡಿದ್ಲು ಅಂತ ಗೊತ್ತಾ? ಮೋನಿಕಾ ಯಾವುದೋ ಫಂಕ್ಷನು, ಪ್ರವೀಣ ಮನೆ ಗೃಹ ಪ್ರವೇಶನ ಏನೋ ಮರ್ತೋಗ್ಬಿಟ್ಟದ, ಅದೇ ಅಪಾರ್ಟ್ಮೆಂಟದು. ಬರ್ಬೇಕಾದ್ರೆ ಲೇಟ್ ಆಗ್ಬಿಟ್ಟದೆ. ಇಲ್ಲಿಗೆ ಬೆಂಗಳೂರಿಗೆ, ಮೈಸೂರಿಂದ. ಆಮೇಲೆ ರಾಮಕೃಷ್ಣನ್ ಅವರಲ್ಲ, ಅವರು ಹೋಟ್ಲು ಕರ್ಕೋಗಾರ, ಇಲ್ಲ ತಿಂಡಿ ತಿನ್ಕೊಟ್ಟೋಗೋಣ ಅಂತೇಳಿ. ಮಸಾಲೆ ದೋಸೆ ತಗೊಂಡ್ರೆ ಮೇಯ್ನ್ ಏನಪ್ಪ ಮಸಾಲೆ ದೋಸೆ ಅಂದರೆ ಆಲೂಗಡ್ಡೆ. ಇವಳೇನು ಮಾಡಿದಾಳಂತೆ, ಆಲೂಗಡ್ಡೆ ಎಲ್ಲ ತೆಗೆದು ಸೈಡಲ್ಲಿ ಇಟ್ಬಿಟ್ಟು ಬರೀ ದೋಸೆ ತಿನ್ಕೊಬಂದ್ಲಂತ. ಇವ್ರಿಗೆ ಇಷ್ಟ ಇಲ್ವಂತ. ಹಾಗಾದ್ರೆ ಮಸಾಲೆ ದೋಸೆ ಹೇಗೆ ತಗೋಬೇಕಿತ್ತು ಅಂತ ಅವರು. ಮಸಾಲೆ ದೋಸೆ ಇಷ್ಟ ಅಂತೆ, ಅದು ಆಲೂಗಡ್ಡೆ ಇಷ್ಟ ಆಗಲ್ಲಂತೆ. ಅಂದರೆ ಅದನ್ನ ಸ್ವಲ್ಪ ರೋಸ್ಟ್ ಮಾಡಿರ್ತಲ್ಲ ದೋಸೆನ, ಅದು ಇಷ್ಟ ಆಗುತ್ತಂತೆ. ಅಯ್ಯೋ, ಕತೆ ಅಂತ ಹೇಳ್ಕೊಂಡು ನಗ್ತಾ ಇದ್ವು. ಇದು ಬೆಣ್ಣೆ ಟೇಸ್ಟ್ ಬರ್ತಿದೆ ತಾನೆ? ಅದು ನಿಮ್ಮ ಅಪ್ಪ ತಂದಿದ್ದು ಚೆನ್ನಾಗಿತ್ತಾ? ಈ ಥರ ಟೇಸ್ಟೇ ಇಲ್ಲ ಅದು. ಸರಿಯಾಗಿ ಮಾಡಿಲ್ಲ, ದಾಳ್ಳೆ ತುಪ್ಪ ಮಿಕ್ಸ್ ಮಾಡೋರು. ಆನಿಯನ್ ಆಯಿಲ್, ಆನಿಯನ್ ಅದು ಪತಂಜಲಿ ತರಿಸಿರೋದು. ಸ್ವಲ್ಪ ಇದೆ ಎಣ್ಣೆ, ಅಲ್ಲಿ ಎಣ್ಣೆ ಮಾಡಿ ಇಟ್ಟಿಲ್ವಾ? ಅಲ್ಲಿ ನೋಡ, ಆ ಕಡೆ ಸ್ಟವ್ ಮೇಲೆ.
ಅದಕ್ಕೆ ಹಾಕ್ತೀನಿ, ಮಿಕ್ಸ್ ಮಾಡ್ತೀನಿ ಇವಾಗ. ಹಾಂ ಓಕೆ, ತಿಂಡಿ ಕೆಲಸ ಆಯಿತು. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನೋಡಿ. ಅಡುಗೆ ಮಾಡುವಾಗ, ತಿಂಡಿ ಮಾಡುವಾಗ ಈ ಥರ ಆಗಿರುತ್ತೆ. ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿಬಿಟ್ಟು ಒಟ್ಟಿಗೆ ಕ್ಲೀನ್ ಮಾಡಬೇಕು. ಒಂದಿಷ್ಟು ಪಲ್ಯ ಉಳ್ಕೊಂಡಿದೆ, ಒಂದು ಬೌಲ್ಗೆ ಹಾಕಿ ಎತ್ತಿಡಬೇಕು. ಚಟ್ನಿ ನೋಡಿ, 2 ಸ್ಪೂನ್ ಚಟ್ನಿ ಅಂತ ಹೇಳಿರೋದು. ಇಷ್ಟು ಮಾಡೋಕ್ಕಾಗುತ್ತೆ, 2 ಸ್ಪೂನು ಆಗೋಲ್ಲ. ಮೋಹನ್ ಮಾಮ ಸ್ವಲ್ಪ ತಿಂದರು, ನಾನೊಂದು ಸ್ವಲ್ಪ ತಿಂದೆ. ಇದನ್ನೊಂದಿಷ್ಟು ಉಳ್ಕೊಳ್ಳುತ್ತೆ, ಅದನ್ನು ಬೌಲ್ಗೆ ಹಾಕ್ತೀನಿ. ಬೆಣ್ಣೆ ವಾರದಲ್ಲಿ 1 ದಿನ ಮಾಡ್ತೀನಿ. ಒಂದು ಇದರಲ್ಲಿ 3/4 ಭಾಗ ಬರುತ್ತೆ ಬೆಣ್ಣೆ. ಈ ಬೆಣ್ಣೆನೇ ನಾನು ಒಗ್ಗರಣೆಗೆ ಅದಕ್ಕೆ ಯೂಸ್ ಮಾಡ್ಕೊತಾ ಇರ್ತೀನಿ. ಯಾಕೆಂದರೆ ವಾರ ವಾರ ಹೇಗಿರೋ ಬೆಣ್ಣೆ ತೆಗಿತಾ ಇರ್ತೀನಲ್ವ, ದೋಸೆಗೆ, ರೊಟ್ಟಿ, ಚಪಾತಿಗೆಲ್ಲ ಇವಾಗ ಎಣ್ಣೆನೇ ಯೂಸ್ ಮಾಡಲ್ಲ. ಆದಷ್ಟು ಬೆಣ್ಣೆ ಇದ್ದರೆ ಬೆಣ್ಣೆನೇ ಯೂಸ್ ಮಾಡ್ತಾ ಇರ್ತೀನಿ. ತವಾಗೆ ಸವರೋದು, ಮತ್ತು ರೊಟ್ಟಿ ಮೇಲೆ ಹಾಕೋಕ್ಕೆ, ಮತ್ತು ಚಪಾತಿ ಮೇಲೆಲ್ಲ ಹಾಕೋದಕ್ಕೆ ಈ ಬೆಣ್ಣೆನೇ ಯೂಸ್ ಮಾಡ್ತೀನಿ. ಓಕೆ, ನೆಕ್ಸ್ಟು ದೋಸೆ ಇತ್ತು, ಇಷ್ಟಿದೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಚೆನ್ನಾಗಿ ಹುಳಿ ಬಂದುಬಿಡುತ್ತೆ. ಅದಕ್ಕೆ ಇವಾಗ ಫ್ರಿಜ್ಜಲ್ಲಿ ಎತ್ತಿಡಬೇಕು. ಹಾಗೆ ಕಿಚನಿಗೆ ಬಂದ ತಕ್ಷಣ ಒಳ್ಳೆ ಪಕೋಡ ಸ್ಮೆಲ್ ಬರ್ತಿದೆ. ಯಾಕೆ ಅಂದರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಆಗಿದೆ. ಇವಾಗ ಡಬ್ಬಕ್ಕೆ ಹಾಕಿ ಇಡಬೇಕು ಅದರಿಂದ. ಓಕೆ, ಇದರಲ್ಲಿ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ 2 ಕೂಡ ಮಿಕ್ಸ್ ಆಗಿದೆ. ಓಕೆ, ಇವಾಗ ಅಡುಗೆ ಮಾಡಬೇಕು. ಎಣ್ಣೆ ನೋಡಿ ಇಷ್ಟಾಗಿದೆ. ಕಲ್ಲರ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಇಷ್ಟು ಡಾರ್ಕ್ ಇಲ್ಲ, ಏನಂದರೆ ಪಕೋಡ ಎಲ್ಲ ಮಾಡಿದ್ಮೇಲೆ ಯಾವ ಕಲರ್ ಎಣ್ಣೆ ಬರುತ್ತೋ ಆ ಥರ ಇದೆ. ಓಕೆ, ಇದ್ರ ತುಂಬ ಎಣ್ಣೆ ಇತ್ತು, 1/2 ಲೀಟ್ರಷ್ಟು. ಮತ್ತು 100-150 ಮಿಲಿಯಷ್ಟು ಹರಳೆಣ್ಣೆ ಹಾಕಿದೆ. ಒಂದು 100 ಮಿಲಿಯಷ್ಟು, 100 ಇಲ್ಲ ಅಂದರೆ 50 ಮಿಲಿಯಷ್ಟಾದ್ರೂ ಸ್ವಲ್ಪ ಇದಾಗುತ್ತೆ, ಕಡಿಮೆ ಆಗುತ್ತೆ, ಚೆನ್ನಾಗಿ ಫ್ರೈ ಆಗುತ್ತಲ್ಲ ಅದರಿಂದ. ಹಾಗೆ ಎಲ್ಲ ಸೋಸಿಬಿಟ್ಟು ಈ ಕವರಿಗೆ ಹಾಕ್ಬಿಟ್ಟಿದ್ದೀನಿ, ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕ್ಬಿಟ್ಟು ಇಲ್ಲೊಂದು ತೂತು ಮಾಡಿಬಿಟ್ಟಿದ್ದೀನಿ ಕೆಳಗಡೆ. ನೀವು ನೋಡ್ತಿರ್ಬೋದು, ಅದರಿಂದ ಅಲ್ಲಿ ತೊಡ್ತಾ ಇದೆ. ಇಲ್ಲ ಅಂದರೆ ಸೋರೋದೇ ಇಲ್ಲ ಎಣ್ಣೆ, ಅದರಿಂದ ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ. ಓಕೆ, ಅಷ್ಟಿದೆ. ಇದು ಸ್ವಲ್ಪ ಕೊಬ್ಬರಿ ಎಣ್ಣೆ ಬಿಟ್ಕೊಂಡಿದ್ದೆನಲ್ಲ, ಅದೇ ಬೌಲು, ಅದರಿಂದ ಸುತ್ತ ವೈಟ್ ಕಲರ್ ಇದೆ. ಅಂದರೆ ಬೆಳಿಗ್ಗೆನೇ ಹಾಕಿರೋದಲ್ವ, ಅದೇನಾಗಿದೆ ಗಟ್ಟಿಯಾಗಿತ್ತು ಸೈಡಲ್ಲಿ, ಅದು ಹಾಗೇ ಇತ್ತು. ಇವಾಗ ಕರಗಕ್ಕೆ ಬರ್ತಾ ಇದೆ, ಅದರಿಂದ ಬಿಸಿಲು ಬರ್ತಾ ಇದೆಯಲ್ಲ, ಇವಾಗ ಸ್ವಲ್ಪ ಕರಗ್ತಾ ಇದೆ ನೋಡಿ. ಈ ರೀತಿ ಮಾಡಿಟ್ಬಿಟ್ರೆ ಎಣ್ಣೆ ಎಲ್ಲ ನೀಟಾಗಿ ಸೋರುತ್ತೆ. ನಾಳೆ ತನಕನೂ ಹಾಗೇ ಇರಲಿ, ಅದು ಫ್ರಿಜ್ ಮೇಲೆ ಇಟ್ಬಿಡ್ತೀನಿ. ಇದನ್ನು ಕ್ಲೋಸ್ ಮಾಡಿ ಎತ್ತಿಟ್ಬಿಡ್ತೀನಿ. ಓಕೆ, ಇವಾಗ 2 ಗಂಟೆ ಟೈಮು. ಟೊಮೆಟೊ ಸಾಂಬಾರು ಮಾಡಿದ್ದೀನಿ. ಹಾಗೆ ಸೈಡಿಗೆ ಹಪ್ಳ ಮಾಡಿದ್ನ, 5 ಹಪ್ಳ ಹಾಕಿರೋದು, ನೋಡೋಕ್ಕೆ ಮಾತ್ರ ಅಷ್ಟು ಕಾಣಿಸ್ತಾ ಇದೆ. ಹಾಗಿದ್ದು ಡಿಮಾರ್ಟ್ ಅಲ್ಲ, ಬಿಗ್ ಮಾರ್ಕೆಟಲ್ಲಿ ತಂದಿದ್ದು. ಈ ಥರದೊಂದು ಸಂಡಿಗೆ, ಇದು ಒಂದು 2 ಸ್ವಲ್ಪ ಡಿಫ್ರೆಂಟು ಟೇಸ್ಟ್ ಇದೆ. ಇದೇ ಒಂಥರ ಟೇಸ್ಟ್ ಇದೆ, ಮತ್ತು ಇದೇ ಒಂಥರ ಟೇಸ್ಟ್ ಇದೆ. ಇವಾಗ ಓಪನ್ ಮಾಡಿಬಿಟ್ಟು ಹಾಕಿದ್ದೀನಿ. ಓಕೆ, ಮುದ್ದೆ ಎಲ್ಲ ಆಗಿದೆ. ಇವಾಗ ಊಟ ಮಾಡಬೇಕು. ಇದಕ್ಕೆ ರಬ್ಬರೆಲ್ಲ ಹಾಕಿ ಇಡಬೇಕು. ಎಷ್ಟು ಊಟ ಮಾಡ್ತೀನಿ, ಆಮೇಲೆ ಇದ್ರ ಕೆಲಸ ಆಮೇಲೆ ಮಾಡಿ. ಇದಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದೀವಿ ನೋಡಿ, 22 ರೂಪಾಯಿ. ದುಡ್ಡು ಕೊಡೋದೆಲ್ಲ ಮುಖ್ಯ, ಈ ಥರದ್ದೆಲ್ಲ ಮಾಡ್ತಾರಲ್ಲ ಅದಕ್ಕೆ ಕೊಡಬೇಕು. ಓಕೆ, ಹಾಗೆ ಅದೇನು ಚಿಕ್ಕದು ಸಂಡಿಗೆ ಥರ ಇತ್ತಲ್ಲ, ಅದೆಲ್ಲ ಹಾಕಿದ್ದು ಕೌಶಿಯಿಂದ. ಅವನಿಗೆ ತುಂಬ ಇಷ್ಟ ಅಂತೆ. ಅವನು ಅದನ್ನು ತಿನ್ನಲಿಲ್ಲ, ಇದನ್ನೇ ತಿಂದಿದ್ದು, ಅದಕ್ಕೆ ಅವನಿಗೆ ಹಾಕಿದ್ದು. ಅದಾದಮೇಲೆ ನೆಕ್ಸ್ಟು ಇದು ಬಂದು ಸಾಯಂಕಾಲ ಒಂದು 4 ಗಂಟೆ ಇರ್ಬೋದು. ಆ ಟೈಮಲ್ಲಿ ಪಾರಿವಾಳ ಬಂದ್ಬಿಟ್ಟು ಅಲ್ಲಿ ನೀರು ಕುಡಿತಾ ಇದೆ. ಯಾಕೆ ಇಲ್ಲಿ ಬಂದು ನೀರು ಕುಡಿತಾ ಇದೆ ಅಂತ ಗೊತ್ತಿಲ್ಲ. ಮೇಲೆ 2 ಕಡೆ ನೀರಿಟ್ಟಿದ್ದೀನಿ, ಆದರೂ ಕೂಡ ಇಲ್ಲಿ ಬಂದು ನೀರು ಕುಡಿತಾ ಇತ್ತು.
ಅದನ್ನು ನೋಡಿದಾಗ ನನಗಂತೂ ಎಷ್ಟು ಖುಷಿಯಾಯಿತು ಅಂದರೆ, ಯಾಕೆ ಅಂದರೆ ಯಾವಾಗಲಾದರೂ ನಾವೇನಾದರೂ ಈಗ ಅಕ್ಕಿ ಇರ್ಬೋದು, ಅಕ್ಕಿನ ಹಾಕಿದಾಗ ಯಾವುದೋ ಒಂದು ಪಕ್ಷಿ ಬಂದು ಅಲ್ಲಿ ತಿಂದಾಗ ಅದು ನೋಡೋಕ್ಕೆ ಖುಷಿಯಾಗುತ್ತೆ. ಓಕೆ, ನಾನು ಹಾಕಿದ್ದಕ್ಕೂ ಸಾರ್ಥಕ ಆಯಿತು ಅಂತೇಳಿ. ಹಾಗೆ ಇಲ್ಲಿ ಪ್ಲೇಟಲ್ಲೂ ಅಷ್ಟೇ, ಫಸ್ಟು ಪ್ಲ್ಯಾನ್ ಇರಲಿಲ್ಲ. ನಿಮಗೆ ಗೊತ್ತು, ಡೈಲಿ ವೀಡಿಯೋ ನೋಡೋರಿಗೆ ನನಗೆ ಇಲ್ಲಿ ನೀರಿಡುವ ಅಂತ ಪ್ಲ್ಯಾನ್ ಎಲ್ಲ ಏನೂ ಇರಲಿಲ್ಲ. ಸುಮ್ಮನೆ ಅಕ್ಕಿ ಹಾಕ್ತಿದ್ವಿ ಅಷ್ಟೇ. ಯಾವಾಗಲಾದ್ರು ಒಂದೊಂದ್ಸರಿ ಪಾರಿವಾಳಗಳು ಅಲ್ಲಿ ಖಾಲಿ ಆದರೆ ಇಲ್ಲಿ ಬಂದು ತಿನ್ನಲಿ ಅನ್ನೋ ಒಂದು ಉದ್ದೇಶಕ್ಕೆ ಆ ಥರ ಮಾಡ್ತಾಯಿದ್ದಿದ್ದು. ಆಮೇಲೆ ಒಂದಿನ ಹಾಗೆ ಹೇಗಿರು ಅಲ್ಲಿ ಖಾಲಿ ಆದಾಗ ಅಕ್ಕಿ ಇಲ್ಲಿ ಬಂದು ತಿನ್ನುತ್ತೆ. ಆವಾಗ ಇಲ್ಲಿ ಒಂದು ಬೌಲಲ್ಲಿ ನೀರಿಟ್ಬಿಟ್ರೆ ಪಕ್ಷಿಗಳು ಕೂಡ ಇಲ್ಲಿ ಬಂದು ಹಾಗೆ ಅಕ್ಕಿನೂ ತಿನ್ನುತ್ತೆ, ಹಾಗೆ ನೀರು ಕುಡಿಯುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಅಲ್ಲಿ ಹೇಗಿದ್ರೂ ಪಾಟ್ಗಳದ್ದು ಪ್ಲೇಟ್ಗಳು ತುಂಬ ಇತ್ತು. ಆ ಪ್ಲೇಟಿಗೆ ನೀರೆಲ್ಲ ತುಂಬಿಸ್ಬಿಟ್ಟು ಡೈಲಿ ಇಡ್ತೀನಿ. ಅದು ಡೈಲಿ ಏನು ಪಾರಿವಾಳ ಬಂದು ಕುಡಿಯಲ್ಲ. ಅಲ್ಲಿ ಕುಡಿಯೋದು ಯಾವುದು ಗೊತ್ತಾ, ನೆಕ್ಸ್ಟ್ ವೀಡಿಯೋ ಹಂಗೆ ನೋಡಿ ವೀಡಿಯೋನ ಕಂಟಿನ್ಯೂ ಆಗಿ ಯಾವಾಗ ಗೊತ್ತಾಗುತ್ತೆ ಏನು ಬಂದು ಕುಡಿಯುತ್ತೆ ಅಂತೇಳಿ. ಯಾವಾಗಲಾದರೂ ಒಂದೊಂದು ಸರಿ ಅಷ್ಟೇ ಪಾರಿವಾಳ ಆ ಥರದ್ದು ಕುಡಿಯೋದು, ಇಲ್ಲಾಂದರೆ ಯಾರು ಕುಡಿತಾರೆ ಗೊತ್ತಾ, ಆಮೇಲೆ ನೋಡಿ ಹಾಗೆ ವಾಚ್ ಮಾಡಿ ವೀಡಿಯೋನ. ಹಾಗೆ ಅಲ್ಲಿ ಬಂದಿದ್ನಲ್ಲ, ಆವಾಗ ನನಗೆ ಬೆಕ್ಕದು ಸೌಂಡ್ ಆಗ್ತಿತ್ತು. ಎಲ್ಲಿ ಬೆಕ್ಕು ಸೌಂಡ್ ಆಗ್ತಿದೆಯಲ್ಲ ಅಂತೇಳಿ ಇಲ್ಲಿ ಬಂದೆ. ನೋಡಿದ್ರೆ ಇಲ್ಲಿ ಮರಿಗಳು ಇಲ್ಲಿ ಕರ್ಕೊಬಂದು ಮತ್ತೆ ಬಿಟ್ಟಿದೆ ಪಕ್ಕದ ಕಾಂಪೌಂಡಲ್ಲಿ. ಹಾಗೆ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದಕ್ಕೆ ಉಶ್ ಅಂದ್ಕೊಂಡು, ಅದಕ್ಕೆ ಸೌಂಡ್ ಮಾಡಿದ್ರೆ ಮರಿಗಳು ನನ್ನನ್ನು ನೋಡುತ್ತೆ, ಅದಕ್ಕೆ ಆ ಥರ ಎಲ್ಲ ಮಾಡಿಕೊಂಡು ನಿಂತಿದ್ದು. ಆಮೇಲೆ ಬಂದೆ ಇಲ್ಲಿಗೆ. ಆವಾಗ ನನ್ನ ಹಿಂದೆನೇ ಕರ್ಗಿನೂ ಕೂಡ ಬಂದಳು. ನೋಡಿದ್ರಲ್ಲ ಇವಾಗ ಯಾರು ಅಲ್ಲಿ ನೀರು ಕುಡಿತಿದ್ದಾರೆ ಅಂತ. ಬೆಕ್ಕುಗಳೇ ನೀರು ಕುಡಿಯೋದು, ಕರ್ಗಿನೂ ಮತ್ತು ನಮ್ಮ ಗುಮ್ಮು ಏನಿದೆ ಅದೆರಡು ಕೂಡ ಅಲ್ಲೆಲ್ಲ ಆಟ ಆಡ್ತಾ ಇರುತ್ತಲ್ಲ, ಆವಾಗ ಅಲ್ಲಿ ನೀರು ಕುಡಿಯುತ್ತೆ. ಆ ಥರ ಅಲ್ಲೂ ಕಾಂಪೌಂಡಲ್ಲಿ ಹಿಂದೆ ಅಲ್ಲೂ ಕೂಡ ಒಂದು ಬೌಲಲ್ಲಿ ನೀರೆಲ್ಲ ಇಟ್ಟಿದ್ದೀವಿ, ಅಲ್ಲೂ ಒಂದೊಂದ್ಸರಿ ಕುಡಿಯುತ್ತೆ, ಇಲ್ಲೂ ಕೂಡ ಕುಡಿಯುತ್ತೆ. ಬೆಕ್ಕುಗಳು ಕುಡಿಯೋದನ್ನು ನೋಡಿದ್ದೆ, ಆದರೆ ಪಾರಿವಾಳ ಎಲ್ಲ ಕುಡಿಯೋದನ್ನ ನಾನು ನೋಡಿರಲಿಲ್ಲ. ಅದಕ್ಕೆ ನನಗೆ ಖುಷಿ ಆಯಿತು. ಓಕೆ, ನಾನು ನೀರು ಇಟ್ಟಿದ್ದಕ್ಕೂ ಸಾರ್ಥಕ ಆಯ್ತಲ್ಲ ಅಂತ ಖುಷಿ ಆಯಿತು ಅಷ್ಟೇ. ಓಕೆ ಫ್ರೆಂಡ್ಸ್, ಈ ಥರ ಇತ್ತು. ಅದಾದಮೇಲೆ ಸಂಜೆ ಇನ್ನೇನು ಸಾಂಬಾರೆಲ್ಲ ಇತ್ತು, ಮತ್ತು ಹಪ್ಳ ಸಂಡಿಗೆ ಏನು ಮಾಡಿದೆ ಅದೆಲ್ಲ ಸ್ವಲ್ಪ ಹಾಗೆ ಇತ್ತು. ಮತ್ತು ಇನ್ನೇನು ಸೈಡಿಗೆ ಏನು ಮಾಡೋದು ಇರಲಿಲ್ಲ. ಏನು ಸೈಡಿಗೆ ಏನು ಇಲ್ಲ ಅಂತಿದ್ದರೆ ಏನಾದರೂ ಒಂದು ಮಾಡ್ತಾಯಿದ್ದೆ ಅಷ್ಟೇ. ಹೀಗೆ ಮೊಟ್ಟೆ ಬೇಯಿಸೋದು ಈ ಥರ ಇತ್ತು ಅಷ್ಟೇ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಯಾವುದೇ ವೀಡಿಯೋ ಮಾಡಿರಲಿಲ್ಲ ನಾನು. ಆವತ್ತು ಮೆಹಂದಿ ಮಾತ್ರ ಹಚ್ಕೊಂಡಿದ್ದೆ, ಅದ್ರದ್ದು ಒಂದೇ ಒಂದು ಕ್ಲಿಪ್ಪಿಂಗ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ. ಮೆಹಂದಿ ಸ್ವಲ್ಪ ತೆಳುವಾಗಿತ್ತು. ಆ ತೆಳುವಾಗಿರೋದಕ್ಕೆ ಯಾವ ಥರ ಈ ಕಡೆ ಆ ಕಡೆ ಹಿಂದೆ ಎಲ್ಲ ಕಡೆನೂ ಹರಿದಿದೆ. ಆದಷ್ಟು ಒಂದು ಮೀಡಿಯಮಲ್ಲಿದ್ದರೆ ಮೆಹಂದಿ ಓಕೆ, ತುಂಬ ತೆಳುವಾಗಿಬಿಟ್ರಂತೂ ನೋಡೋಕ್ಕೆ ಆಗಲ್ಲ. ಮೋಹನ್ ಮಾಮ ಊಟಕ್ಕೆ ಬಂದಿದ್ರು ನೋಡಿ, ಅವಾಗ ಬೈಯೋದು, ಯಾರಾದರೂ ಹಿಂಗೂ ಮೆಹಂದಿ ಹಾಕ್ತಾರಾ ಅಂತೇಳಿ. ಈ ಮದುವೆ ಟೈಮಲ್ಲಿ ಅರಿಶಿನ ಸವರ್ತಾರೆ ಗೊತ್ತಾ ನಿಮಗೆ, ಆ ಥರ ಇತ್ತು ಅದು ನೋಡೋಕ್ಕೆ. ಯಾಕಂತೆ ನನಗೆ ನಗು ಬರ್ತಿತ್ತು, ಈ ಥರ ಆಗಿದೆಯಲ್ಲ ಮೆಹಂದಿ ಅಂತೇಳಿ. ಹಿಂದೆನೂ ಕೂಡ ಆಗಿದೆ, ಅದೇ ಹಿಂದೆ ಅಷ್ಟೊಂದು ಆಗಿರಲಿಲ್ಲ, ಅದೇ ಮುಂದೆ ಮಾತ್ರ ತುಂಬ ಆಗೋಗಿತ್ತು. ಅದನ್ನು ನೋಡಿ ನನಗೆ ನಗು ಬರ್ತಿತ್ತು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.